ನನಗೆ ಅದೇ ದೇವರು ತರ್ನಾಗದು ಗಂಗಾ ಅದೇ 16 ನಿತ್ವಾರ ನೀರು ಬರುತ್ತೆ. ಅದೇ ಗಂಗಮ್ಮ, ಅದೇ ದುರ್ಗಮ್ಮ, ಅದೇ ಚಿರಂಜೀವಿ ದುರ್ಗ, ಅದೇ ದುರ್ಗ. ಅರ್ಥ ಆಗುತ್ತಾ? ನೀವು ಉತ್ಸವ ಮೂರ್ತಿ ನಿಮಗೆಲ್ಲ ತೋರಿಸಲ್ಲ, ಅದು ನಮ್ಮ ಟೈಮ್ ಇರೋದಿಲ್ಲ. ಅದೇ ನಮ್ಮ ಒಬ್ಬರ ಅದೇ ಕಾಶ್ಮೀರ ಚೆಲ್ಲಲ್ಲ ಅಂತ ಹೇಳ್ತಾರೆ. ಇಲ್ಲಿದೆ ಬಲಮೂರಿಗೆ ಭಗವಾನ್ ಇರೋದು ಅಂತ ದೂರಿಂದ ಬಂದೀವಿ ಬಡಿ ನಿಧಾನಕ್ಕೆ ಮನೆಗೆ ಹೋಗಿ. ಆಮೇಲೆ ಯಾರು ಹಾಸ್ಪಿಟ್ಲಿಗೆ ಇದಕ್ಕೆ ದೇವಸ್ಥಾನಕ್ಕೆ ಪುಸ್ತಕ ಬರಲ್ಲ, ಹುಷಾರಾದ್ಮೇಲೆ ಯಾರು ತಿಂದು ಮಾಡೋದಿಲ್ಲ. ಎಷ್ಟೋ ಉದಾಹರಣೆ ದೇವರು ಶಿಲೆ ಕೆತ್ತಾರೆ ಅವರು, ಎಷ್ಟೋ 1000 ಜನಕ್ಕಿಂತ ಎಷ್ಟೋ ಲಕ್ಷ ಜನ ಹುಷಾರಾಗಲಿ ಕೈಯಲ್ಲಿ. ಯಾವ ಇವತ್ತು ಬಂದು ಹೆಂಗಿದೆ ಅಂತ ಯಾರು ಕೇಳಿದ್ರು. ಉದಾಹರಣೆ ಕೇರಳ ಮಹಾರಾಜನ ಹಿಡಿದು, ಅನಂತ ಪದ್ಮನಾಭ ಮಹಾರಾಜನ ಹಿಡಿದು ಯಾರು ಸುಮ್ಮನೆ ಬರೋದಷ್ಟೇ. ಇವರು ಬರಲ್ಲ, ಇವ್ರು ಕಾಡ್ಬೇಕು ಬಂದೇವೆ ಸಮಸ್ಯೆ ಅಲ್ಲ, ಕೆಲಸ ಬರಲ್ಲ. ಕೇಳಬೇಕಾರೆ ಅವ್ರನ್ನೇ ಯಾರು ಬರಲ್ಲ ಅಂತ. ನಿಮ್ಮ ಕಾಲ ಇಲ್ಲ ಕಣಮ್ಮ, ಮಾಡಮ್ಮ ನನಗೆ ಏನು ನಮ್ಮ ಆಸೆ ಬರೀ ಏನು ಮಾತ್ರ. ದೇವ್ರ ಮುಂದೆ ಚಿಲ್ಲರೆ ಹುಡುಕ್ತೀವಿ, ದೇವ್ರನ್ನ ಕೋಟಿ ಕೇಳ್ತೀವಿ, ದೇವ್ರನ್ನ ಟೈಮ್ ಕೇಳ್ತೀವಿ. ಸಾಯಕ ಟೈಮ್ ಇಲ್ಲ ಅಂತ ಸಾಯ್ತೀವಿ. ಜನ ಕೇಳೋದು ಹೆಂಗೆ ಗೊತ್ತಾ, ಹೆಂಡತಿ ಕುಂಡಿಸಿ ಗಂಡು ಹೊಡ್ಬರ್ತಾನೆ, ಲೇಟ್ ಆಗುತ್ತಾ ಮೊಬೈಲ್ ವರ್ಷ ಅಂತ. ಮೊಬೈಲ್ ಟೈಮ್ ಮಾಡ್ತಾನೆ, ಅವತ್ತು ಸರಾಗಲಿ ಅನ್ನೋದಿಲ್ಲ. ಗಂಡು ಕುಂಡು ಹೆಂಡತಿ ಬರ್ತಾರೆ, ಬ್ಯಾಗ್ ಮೊಬೈಲ್ ಸಾಗೋದಿಲ್ಲ, ಗಂಡು ಬಿಟ್ಟು ಬಿಡ್ತಾರೆ, ಲೇಟ್ ಆಗುತ್ತಾ ಅಂತ ಕೇಳ್ತಾರೆ. ದೇವ್ರಿಗೆ ಕಿಸ್ ಹೊಡಿತಾರೆ, ದೇವ್ರನ್ನ ಕಾಯೋದಿಲ್ಲ. ಜಗತ್ಶಕ್ತಿ ಮನ್ಸು ಮಾಡಿದ್ರೆ ಪ್ರಾಣ ತಿಂತಾರೆ, ಪ್ರಾಣ ಕೊಡ್ತಾನೆ ಗೊತ್ತಿರೋದಿಲ್ಲ. ಕಾದನಿಗೆ ಬಹುಮಾನ ಒಂದೇ ಒಂದು ಸ್ವಲ್ಪ ಕಡೆ ಎಲ್ಲ ₹1 ಯಾರು ಸಿಗಾಕೋದಿಲ್ಲ. ನಾವು ಕಾಣಿಕೆ ಡಬ್ಬಿ ಯಾರು ನಿಮ್ಮ ಮಕ್ಕಳು ಸೋಮೇರ ಮನೆಗೆ ಮಲಗಿ ದುಡ್ಬೇಕು ಅಂದರೆ 8 ಗಂಟೆ ಬರಬೇಡಿ, 9 ಗಂಟೆಗೆ, ಒಂದು 10 ಗಂಟೆ ಬನ್ನಿ. ಕಾಣಿಕೆ ಡಬ್ಬಿ ಇತ್ತು ಕಾಣೋದು. ಬರೋಕ್ಕೆ ಮುಂಚೆ ಫೋಟೋ ಅನಿಸ್ ಬನ್ನಿ ಒಂದು ಎಲ್ಲೆಲ್ಲಿ ನಿಮ್ಮ ಮನೇಲಿ ನೋಡಕ್ಕೆ ಬೇಕಾಗ್ತದೆ. ನಿಮ್ಮನ್ನು ಇದೇ ಜಾಗತ್ತು ಅದು ಇದೇ ಕೈ ನಮ್ಮನೆ ಸ್ವಾಮಿ ಅನ್ನೋದು. ನಾನು ಸ್ವಾಮಿ ಆಗಿಲ್ಲ, ಎತ್ತಿ ಸೇವೆ ಮಾಡೋ ಅಭಿಷೇಕ ಇದೆ. ಅದಕ್ಕೆ ಪುಣ್ಯವಂತರು ಮನೆ ನೋಡಿ. ಯಾರು ದೊಡ್ಡ ಮನೆ ಕಟ್ಟಿನಿ, ಕೋಟಿ ಕಟ್ಟಿನಿ, ಲಕ್ಷ ಕಟ್ಟಿನಿ, ನಾನು ದುಡ್ಡಿಲ್ಲ ಅಂದರೆ 12 ವರ್ಷ ಮನೆ 8 ರೂಮಿದೆ. ಒಂದು 18 ಚೆನ್ನ ಆಗಿದೆ, ಮಿಕ್ಕ ಒಂದು 40 ಚೆನ್ನಿದೆ. ಕಾರುಗಳು ದೊಡ್ಡ ಕಾರೇ ಬೇಕು ಅಂತಿರಲ್ಲ, ಇದು ಒಂದು ಇತ್ತವಲ್ಲೇ. ಏಟು ಪಂಚರ್ ಆಗಲ್ಲ, ಡ್ರೈವರ್ ಆಗುತ್ತಾ ನಾನೇ. ಸ್ವಾಮಿ ಗೊತ್ತಾ ಯಾರು ಅಂತ? ಹೌದು, ಎಲ್ಲ ವಯರ್ ಅವರು ಬರ್ಬೇಕು. ಸ್ವಾಮಿ ಯಾರಾದ್ರೆ ಗಂಟೆ ಬಿಡ್ಕೊಂಡು ದುಡ್ಡು ಹಾಕೊಂಡು ಸರಿ ಹೊರಗಡೆ ಹಾಕಿರೋದು ಯಾವಲ್ಲ. ಸ್ವಾಮಿ ಹೀಗಿರ್ತಾರೆ, ಅವನ ಯಾರು ಸೆಕೆಂಡ್ರಲ್ಲೇ ಬರ್ತಾರಲ್ಲ ಸ್ವಾಮಿಯಾರಲ್ಲ. ಸ್ವಾಮಿಯಾರು ಬಂದ್ರೆ ಕೂಗಾಟ ನಾನೇ ಬಂದಿದ್ದೆ ಎಲ್ಲರ ಕಾಲಲ್ಲಿ ಕಡದಿಂದ ಹೇಳಿ ಫೋನ್ ಮಾಡಿದ್ರು. ನಾಯಿಗಳು 20 ಇದ್ದು ಹಾಸ್ಪಿಟ್ಲಿಗೆ. ಅಡಿಕಿಡಿ ಅಂತಂದ್ರೆ ಒಂದು 2 ನಿಮಿಷ. ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ, ಗ್ರಾಮ ಮದಗಟ್ಟ. ನಾನು ಇವತ್ತು ಅಮ್ಮನ ನಂಬಿಕೆ ಬಿಟ್ಟು ಇವತ್ತು ನಾನು ಜೋಳ ಮತ್ತು ಶುಂಠಿ ಹಾಕಿದ್ದೆ. ನಮ್ಮ ಸೈಡ್ ಹಾಸನ ಡಿಸ್ಟ್ರಿಕ್ಟಲ್ಲಿ ಈ ವರ್ಷ ಏನಾಯ್ತಂದ್ರೆ ತುಂಬ ಮಳೆದಿಂದ್ರವ ನಮ್ಮ ಹಾಸನ ಡಿಸ್ಟ್ರಿಕ್ ತುಂಬ ಶುಂಠಿ ಎಲ್ಲ ನಾಶ ಆಗಿಬಿಟ್ಟಿತ್ತು. ತಾಯಿ ನಮ್ಮ ಹತ್ರ ಹೊಲ ಹತ್ರ ಕೂತ್ಕೊಂಡು ಯೋಚನೆ ಮಾಡಿದೆ, ಅಮ್ಮ ತಾಯಿ ನಮ್ಮವ್ವ ನನಗೆ ಹಾಕಿರೋಕೆ ಬಂಡವಾಳ ಬರಲಿಕ್ಕೆ ನಾವು ಸ್ವಲ್ಪನಾರು ಒಂದು 10% ಲಾಭನಾರು ಬಿಡಲಿ ಅಂತ ಮಾಡಿದೆ. ಅದಕ್ಕಿಂತ ಸ್ವಲ್ಪ ಡಬಲೇ ಕೊಡ್ತು. ಶುಂಠಿ ತುಂಬಾ ಚೆನ್ನಾಗಿ ಬಂತು. ಏನಂದ್ರೆ ರೋಗ ಎಲ್ಲ ಕಂಟ್ರೋಲ್ ಆಯ್ತು ಇದ್ದಕ್ಕಿದ್ದಂಗೆ. ಆಶೀರ್ವಾದದಿಂದ ಬಂದೆ. ಇಲ್ಲಿ ಬಂದು ಒಂದ್ಸತಿ ತೀರ್ಥಲ್ಲ ಅಲ್ಲಿ ಶುಂಠಿಗೆಲ್ಲ ಹಾಕ್ತೆ, ಸ್ವಲ್ಪ ಮೆಡಿಸಿನ್ ಮಾಡಿದೆ. ತಾಯಿ ಆಶೀರ್ವಾದದಿಂದ ಶುಂಠಿನೂ ಕೂಡ ತುಂಬ ಚೆನ್ನಾಗಿ ಬಂತು, ಹಾಕಿರೋ ಬೆಳೆನೂ ಕೂಡ ತುಂಬ ಚೆನ್ನಾಗಿ ಬಂತು. ಆಮೇಲೆ ಇನ್ನೊಂದು ಸತಿ ಏನಾಯ್ತು ಅಂದರೆ ಒಂದ್ಸತಿ ನನ್ನ ಕಾರ್ ಆಕ್ಸಿಡೆಂಟ್ ಆಗಿಬಿಡ್ತು. ದೇವ್ರ ಹತ್ರ ಫೋಟೋ ಹಾಕೊಂಡಿದ್ದೆ, 3 ಜನ ಕೂತಿದ್ದು. ಇನ್ನೇನು ಸ್ವಲ್ಪ ದೂರ ಮುಂದೆ ಹೋಗಿದ್ರೆ ಬ್ರಿಡ್ಜು ಒಳಗಡೆ ನೀರು ಎತ್ತಿನೋ ದೊಡ್ಡ ಬ್ರಿಡ್ಜ್ ಮಾಡಿದ್ದಾರೆ. ಇನ್ನೇನು 100 ಮೀಟರ್ ಮುಂದೆ ಹೋಗಿದ್ರೆ ನಾವು ಯಾರೂ ಉಳಿತಿರ್ಲಿಲ್ಲ, ಸ್ಪಾಟ್ ಆಗಿಬಿಡವು. ಏನೋ ತಾಯಿ ಆಶೀರ್ವಾದದಿಂದ ಮುಂದೆ ಒಂದು ಚೂರು ಟೈಪ್ ಪಲ್ಟಿ ಆಯ್ತು. ಹಂಗೇನೆ 3 ಜನಕ್ಕೊಂದು ಚೂರು ಏಟಾಗಲಿಲ್ಲ. ಗಾಡಿ ಮಾತ್ರ ಸೂ ಮ್ಯಾಮ್ ಡೆಂಟ್ ಆಯಿತು. 3 ಜನ ಚೆನ್ನಾಗಿ ಸೇಫ್ ಆಗೋದು. ಸ್ಟಿಕ್ಕರ್ ಇತ್ತು ಅಣ್ಣ. ರೈತರೆ ಇಷ್ಟೆಲ್ಲ ಅಲ್ದ ಇನ್ನೊಂದು ಖುಷಿ ಸಂಗತಿ ಏನ್ ಗೊತ್ತಾ, ಅಣ್ಣ ನನಗೆ ಆಕ್ಸಿಡೆಂಟ್ ಬಿದ್ದು ಕೂಟ್ಲೆ ನಂಗೆ ಜ್ಞಾನ ಆಗಿತ್ತು. ನನಗೆ ಯಾರಲ್ಲ ದೇವತೆನಿಗೆ ಜ್ಞಾನ ಆಗಿತ್ತು. ಫೋಟೋ ಫಸ್ಟ್ ನೋಡಿದ್ದ ಫೋಟೋ ಅಮ್ಮ ತಾಯಿ ಹೇಳಿದಂತವ. ಬಟ್ ಅವಾಗ ನಾನು ಆ ಫೋಟೋ ನೋಡಿದ್ರೆ ಯಾರು ಏನಾಟ ಆಗಿರಲಿಲ್ಲ ಒಳಗಡೆ. ಹಂಗಾಯ್ತಲ್ಲ ಆ ದೇವರ ದಯ. ಅವ್ರು ನಾನು ನಂಬಿದ್ದೀನಿ, ನಾನು ಯಾವತ್ತೂ ನಾನು ಕೈ ಬಿಡೋಣ. ನಾನು ಆಶೀರ್ವಾದನ ಸದಾ ಹಿಂಗೆ ಎದ್ಬಿಡ್ಲಿ ತಾಯಿ ನಮ್ಮ ಒಂದು ಯಾವಾಗಲೂ ಜಲಸೋದಿರಲಿ. ನನ್ನ ಪ್ರೀತಿ ಇರುತ್ತೆ ನೋಡಿ. ಗಾಡಿಗೆ ಫಾಸ್ಟ್ ಆಗ್ತಾರೆ ಸ್ಟಿಕ್ಕರ್ ಹಾಕೊಳ್ಳಿ. ದೇವರೇನು ಬರೀ ಕಡಿಯೋದ್ರಿಂದಲ್ಲ. ದೇವಸ್ಥಾನ ಮನೆಗೆ ಗಡಿಯಾರಟ್ಟಿ ಬಿಟ್ಟು ಫೋಟೋ ಇಡಿ, ತಗೊಂಡು ತೀರ್ಥ ಹಾಕೊಳ್ಳಿ. ಏನೂ ತಗೊಂಡೋಗಿಲ್ಲ, ನನ್ನ ತಂಬೆಳ ತೀರ್ಥ ಹೋಗಿ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಒಬ್ಬ ರೈತ ಈ ಮಟ್ಟ ಬೆಳಿತಾನೆ ಅಂತ ಖುಷಿ ಪಡೋಣ. ಫಸ್ಟ್ ಯಾಕಂದರೆ ನಿಮ್ಮ ತೋಟದಲ್ಲಿ ನೀರು ಬರಲಿ, ನಿಮ್ಮ ಹೊಲದ ನೀರು ಬರಲಿ, ಸಾಧ್ಯವಷ್ಟು ನಿಮ್ಮನೆ ಬಗ್ಗೆ ನಿಮಗೆ ಗಮನ ಇರಲಿ. ನಾನು 3 ಡಿಗ್ರಿ ಹೇಳ್ಕೊಡ್ತೀನಿ, ಅವ್ರು ನಿಮ್ಮ ಮಕ್ಕಳಿಗೆ ಕಲಿಸಿ. ಒಂದು ತಾಯಿ ತಂದೆ ಅಂದ್ರೆ ಏನು, ಕಂಡ ಬಗ್ಗೆ ಮಾತಾಡಬಾರ್ದು ಅಂತ. 3ನೇದೊಂದು ಸಾಲ ಮಾಡಿ ಅವಿವೇಕಿತರ ಆಡಿದ್ರೆ ದೇವ್ರು ಬಂದು ತಾಳದೆ ಸಾಲ. ದುಡಿಯೋ ಶಕ್ತಿ ಕೊಡಲಿ ಅಂತ ಕೇಳಬೇಕು, ಆರೇ ಕುಡಿ ಕೇಳಬೇಕು. ಇದ್ರ ಮಧ್ಯೆ ದೇವರಿಗೆ ಕೆಲವೊಂದು ಜನ ಮಟನ್ ಆಗುತ್ತಾ ಚಿಕನ್ ಆಗುತ್ತಾ ಅಂತ ಕೇಳಿ ನಿಮಗೆಲ್ಲ ಅದೊಂದು ಡಿಸ್ಟರ್ಬೆನ್ಸ್ ಇರುತ್ತೆ ನಿಮಗೆ. ಮಾಡಿರೇ ಮಾಡ್ಬೋದು, ಮಾಡೋರಿಲ್ಲ. ದೇವ್ರು ಮಾಡು ಅಂತ ಹೇಳಿಲ್ಲ. ಈಗ ಯಾವ ಜನಾಂಗ ಏನು ಮಾಡ್ತಾ ಹಂಗೆ ಭಾವನೆ ಏನಿಲ್ಲ ಅಂದ್ರೆ ಪ್ರೀತಿ ಕೊಟ್ಟು ನಡೀತೆ. ಇವತ್ತು ದೇವರಿಗೆ ನಾವು ಕೆಲವೊಂದು ಟೈಮಲ್ಲಿ ಬರೀ ಕೊಡ್ತೀವಿ, ಇದು ಯಾಕೆ ಆಗುತ್ತೆ. ಕೆಲವೊಂದು ಜನ ಕೊಡಲ್ಲ ಅಂತ ಹೇಳ್ತಾರೆ. ನಾವು ಪರ್ಸನಲ್ ಮಾಡ್ತೀವಿ, ನಮ್ಮ ಮಂದವ್ರು ಮಾಡಲೇಬೇಕು. ಹಂಗಾಗಿ ಅವನು ನೀವು ಮಾಡೋಕ್ಕೆ ಸಹಾಯ ಮಾಡ್ತೀನಿ ಅಂತ ಒಂದು ಕುರಿತಂಗೆ ಕೊಟ್ಟಾನೆ. ಅವ್ನು ನಾವು ಏನು ಕೊಡೋಕ್ಕಾಗೋದಿಲ್ಲ. ಇಂಥ ನಮಗೆ ಪ್ರೀತಿ ತೋರಿಸುವಂಥ ತಮ್ಮಂದ್ರಿಗೆ ಒಂದು ಚೀಲ ಅಕ್ಕಿ, ಒಂದೇ ಒಂದು ಸೇರಿ ತಾಯಿ ಕೊಟ್ಬಿಟ್ಟಣ. ಕೊಡೋಣ ಬೇಡ? ನಮಗಂತೂ ತನ್ನ ಕೊಟ್ಟರೆ ಅವನಂತೂ ತನ್ನ ಕೊಡೋಣ. ಒಂದು ಸೇರಿ ಕೊಡಲ್ಲ, ಅಮ್ಮನಿಗೆ ಕೊಡಪ್ಪ.
ಇನ್ನು ಇವನು ಗೊತ್ತಿರೋದು ನಿಮಗೆ ಯಾವತ್ತೇ ಕರೆದ್ರು ಅಲ್ಲಿಂದ ಬಂದು ಏನೇ ಕಸ ಬರೋಂಥ ಪುಣ್ಯಾತ್ಮ. ಇವನು ಗಾಡಿ ಚೆನ್ನಾಗಿ ಓಡುತ್ತಂತೆ, ನಮ್ಮ ಇನ್ನೂ ಚೆನ್ನಾಗಿ ಓಡಲಿ. ಅಕ್ಕಿ ಉಳ್ಕೊಂಡಾಗಿ ನಿಮ್ಮ ಮನೆಗೆ ಊಟ ಮಾಡಿ ಆಯ್ತಾ. ಅಕ್ಕಿ ಒಳಗಡೆ ನನಗೆ ಗೊತ್ತಿಲ್ಲ, ಯಾಕಂದರೆ ಕೆಲವೊಂದು ಅಕ್ಕಿಗಳು ಬರ್ತೇವೆ ಒಂದು ಒಳಗಡೆ ಡೂಪ್ಲಿಕೇಟ್ ಥರ ಭಕ್ತರಿಗೆ ಬೈಯೋಕ್ಕಾಗಲ್ಲ. ಮೇಲೆ ಕವರ್ ಬೇರೆ ಇರ್ತದೆ, ಅಕ್ಕಿ ಬೇರೆ ಹಾಕಿರ್ತಾರೆ. ಇಲ್ಲೂ ಹಂಗೆ ಆದ್ರೆ ನಮ್ಮ ಬೈಕೆ ಬೇಡಿ ಇಲ್ಲ. ಬಡ ಬಗ್ರೆ ಅಕ್ಕಿ ಕೊಡ್ತಾ ಇದೀವಿ ನಾವು. ಕೆಲವೊಂದು ಜನ ನನಗೆ ಅಂತಾರೆ ಈ ಮೊದ್ಲಕ್ಕಿ ನಾವು ತಿನ್ನೋದು. ಕೆಲವು ಜನ ಅಕ್ಕಿ ಕೊಟ್ಟರೆ ನಮ್ಗೆ ಇಸ್ಕೊಂಡು ತಿನ್ನಬಿಟ್ಟು ಕೆಲವು ಜಂಬು ಜನ ನಮಗೆ ಅಂತಾರೆ ಏನ್ರಿ ಅಕ್ಕಿ ಒಳ್ಳೆ ಕೊಟ್ಟಿಲ್ಲ ಅಂತ. ಈ ಮಟ್ಟಿಗೆ ಜನ ಇದಾರಪ್ಪ. ಯಾವ ಪ್ರೀತಿ ಹಿಂಗೆ ಇರುತ್ತಮ್ಮ, ದೇವರ ಆಶೀರ್ವಾದ ಇರುತ್ತೆ. ನನ್ನ ಪ್ರೀತಿ ಹಿಂಗೆ ಇರುತ್ತಮ್ಮ. ಹಿಂಗೆ ಇರುವ ಜಾತಿ ಗೀತಿ ಧರ್ಮ ಎಲ್ಲ ಬಿಟ್ಟು ಪ್ರೀತಿ ಮಾಡು. ನೆಮ್ಮದಿಗಿರು, ಹತ್ರ ಕಡೆ ಒಳ್ಳೆ ಕಡೆ ಸಂಸಾರ ಸಿಗ್ಲಿ. ಅಥವಾ ಹೆಂಡತಿ ಗಂಡ ಹೆಂಡತಿ ಬಂದು ಮತ್ತೆ ಇಬ್ರು ನಿಮ್ಮನ್ನೇ ನೋಡ್ಬೇಕು ಅಂತ ಅಂದ್ಕೊಂಡ್ವಿ. ಅವ್ರು ಇನ್ನ ಮಂಗಳವಾರ ಶುಕ್ರವಾರ ಭಾನುವಾರ ಅಂದ್ರ ಆದ್ರೂ ಒಂಥರ ಮನ್ಸಲ್ಲಿ ಇರೋ ಒಂಥರ ಅಣ್ಣ ನೋಡ್ಬೇಕು ಅಂತ ಬರ್ತಾ ಇದ್ನಲ್ಲ. ಅಣ್ಣ ಅಂತಂದ್ರು ನೀವು ಎಲ್ಲ ಅಣ್ಣ ಅಂದ್ರು ಸ್ವಾಮಿ ಅಂದ್ರು ನೀವು ಸ್ವಾಮಿಯರು ಅಂದ್ರೆ ದೂರ ಆಗ್ಬಿಡ್ತಮ್ಮ. ಅಣ್ಣ ಅಂದ್ರೆ ತಮ್ಮ ಅಂತ ಬಂದ್ಬಿಡ್ತೀನಿ. ನಮ್ಮ ಮನೆಯವರು ಎಲ್ಲ ಬಂದಿದ್ವಿ. ಯಾರು ಹೆಂಡತಿ ಯಾರು ನಿಮ್ಮ ಹೆಂಡತಿ? ಒಬ್ಬರೇ ಹೆಂಡ್ತಿಯಾ? ಒಬ್ರೇ ಇನ್ನೊಂದು ತೋರ್ತಿಲ್ಲ ಮನೆ ಕೊಡ್ತೀನಿ ನಾನು. ಸಾಕು ಒಂದೇ ಅಲ್ಲ ಕಂತ ಬಂದಾರ ಅವಳಮ್ಮ ನನ್ನ ಬೈಕಂತಾಳೆ ಮಾ ಹಿಂಗಂತಲ್ಲ ಅಂತ. ಅಮ್ಮ ಆಚಾರ್ಯ ಅನುಗ್ರಹದಿಂದ ಸೇವೆಯನ್ನು ಮಾಡ್ತಾರಲ್ಲ ಸರ್. 5 ನೀರು ಸಿಕ್ಕಿತ್ತು ಬಡವ. 16 ವರ್ಷ ನಿಂತು ನೀರು ಬಂದು ಬೆಂಗಳೂರಿಗೆ ಅಲ್ಲಿ ಅಲ್ಕೊಂಡು ಹೋಯ್ದ್ವಿ. ಸಿಕ್ಕಿಬಿಡ್ತು ದೇವರು. ನಡ್ಕೊಂಡ್ ಬರುವಾಗ ಅದೇ ಉತ್ಸವ ಮಾಡ್ತಾರೆ. ಅಯ್ಯ ನಮ್ಮ ಅದನ್ನ ಪಾಲಿಸ್ ಎಲ್ಲ ಮಾಡಿ ಮಾಡ್ಕೊಟ್ಟಿದ್ದು. ಆಮೇಲೆ ಅದು ಸಿಕ್ಕಿತ್ತು. ನಾನು ಎಷ್ಟು ಬಿಟ್ಟಿದ್ದೆ, ಮಕ್ಕಳು ಇರಲಿಲ್ಲ. ಎಂತಿ ಕಟ್ಟಿಂದ ಮಕ್ಕಳು ಇವತ್ತವ್ರಿಗೆ ಕಳ್ಸಿಲ್ಲ. ತರಂತರ ಬಣ್ಣ ಮಾಡ್ಯಾರ ಅವರಾದ್ರೂ ತರಂತರ ಬಣ್ಣ ಚೇಂಜ್ ಆಗುತ್ತೆ. ಹಂಗೆ ತಲೆ ಕೆಟ್ಬಿಡುತ್ತೆ. ಹೊಸದನ್ನು ಕುಡಿಯುವಾಗ ಕರೆಂಟ್ ಕೊಡ್ತೀವಿ ಅಂತಾರೆ, ಕೊಲ್ಲ ಹೊಡಿತೀವಿ ಅಂತ ನಮ್ಮ ಹಿಂದೂಗಳೆಲ್ಲ ಬಹುಮಾನ ಕೊಡ್ತಾರೆ. ಸ್ಟೇಷನ್ಗೆ ಹೋಗಿ ಬಂದ್ವಿ. ಎಲ್ಲ ಆದ್ಮೇಲೆ ಎಲ್ಲೂ ಮಾಡೋಕ್ಕಾಗಲ್ಲ ದೇವ್ರ ಸೇವೆ. ನಮ್ಮ ಹಿಂದೂಗಳು ಯಾರು ಆಗ್ತಾರೆ ನಮ್ಮ ಜನಗಳಿಲ್ಲ ಈ ಪ್ರಪಂಚದಲ್ಲಿ. ಇವತ್ತಿಗೆ ದೇವ್ರ ನಂಬರ್ ಎಲ್ಲಿದ್ದಾರೆ? ಕಾಯ್ದೆ ನಂಬಲ್ಲ ಅಂತ ದಿವಸ ಸಿಟ್ಟತ್ತಿ ಗುಂಡಿದ ಗುಣಕ್ಕೆ ಹೋಯ್ದೆ. ಅಲ್ಲೇ ಸಿಕ್ಬಿಡ್ತೀವಿ ಕಡೆ ಹಂಗೆ ಮಕ್ಕಳು. ಅದು ಸಿಕ್ತ ಒಬ್ಬ ಮಗ ಚಿರಂಜೀವಿ ದುರ್ಗ 14 ವರ್ಷ. ಈಗ ಇದು ಪಾಯಕ ಒಬ್ಬ ಮಗ ದೊರೆದುರ್ಗ. ಇಬ್ಬರು 8 ವರ್ಷ, ಒಬ್ಬ 14 ವರ್ಷ. ಇಬ್ಬರು ಮಕ್ಕಳು. ತದನಂತರ ಹಾವು ಮರವಾಗಿ ಬೆಳೆಯೋದು. ಅದೇ ಜಾಗ ನೀರು ಬಂದ್ಬಿಡುತ್ತೆ. ಅಲ್ಲೇ ದೇವ್ರು ಕುಣಿಸಿನಿ. ಅದು ಜಗತ್ತಿಗೆ ನಡೀತೈತೆ. ಕೈ ಮಾತ್ರ ಇದೆ, ಕೆಲಸ ಮಾತ್ರ ಅಮ್ಮಂದು. ಎಲ್ಲೂ ಯಾವ್ರಿಗೂ ಅವ್ರಿಗೂ ಸ್ವಾಮಿ ಆ ಸಾಮಾನ್ಯ ನಾನು ಟೈಮ್ ಪಾಸ್ ಮಾಡೋ ಜಾಗ. ಅವ್ರು ನೋಡಿದ್ರೆ ಗೊತ್ತಿಲ್ಲ. ನನಗೆ ಬರೀ ಫೋನೇ ಕಾಂಟ್ಯಾಕ್ಟ್ ಇತ್ತು. ಅವ್ರು ನೋಡಿದ್ರು ಅನ್ಕೊಂಡೆ ನಿಜವಾಗ್ಲೂ ಇವರು ಸ್ವರೂಪ ಹತ್ರ ಕಂಡ್ಬಿಟ್ರು. ನಿಜವಾಗ್ಲೂ ಬುದ್ಧಿ ಸುಳ್ಳು ಹೇಳ್ತಾರ ಅವರು. ಸ್ವಲ್ಪ ಇದೆ, ಅದು ಸ್ವಲ್ಪ ಇದೆ. ನಮ್ಮದು ನಮ್ಮ ಆಚಾರದ ಜನಾಂಗದಲ್ಲಿ ಬಂದ್ಬಿಟ್ಟದು. ಜನಾಂಗ ಹಂಗನ ವಿಶ್ವಕರ್ಮನ ಹಂಗದು ಅದೇ ಹೇಳ್ತಾರೆ. ಸಾಲೆಗೆ ಅಕ್ಕನ ಬಂಗಾರನ ಬಿಡೋದು ಹಾಗೆ ಹೇಳ್ತಿರ್ತೀವಿ. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಉದ್ಯೋಗಿ ಅಂತ. ಹಾಗೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಳೆ ಕೊಡ್ತೀವಿ. ಮಕ್ಕಳೇ ಸಾಕು. ಹಾಗೆ ಏನ್ ಗೊತ್ತಾ, ಖರ್ಚಿದ್ದು ಕೊನೆಗಾರಲ್ಲ. ಯಾಕಂದ್ರೆ ಅನ್ನೋದ್ರೆ ನಾನು ಇವತ್ತು ಒಂದೇ ಒಂದು ದಿವಸ ಯಾವುದೇ ಫಂಕ್ಷನ್ ಸಮಾರಂಭ ಸ್ವಾಮೀಜಿ ಅಂತ ಹೇಳಿ ಹೇಳಿಲ್ಲ. ಸ್ವಾಮೀಜಿ ಅಂತ ಕರೆದ ಫಂಕ್ಷನ್ಗೆ ಹೋಗೋದು ಅವನಿಗೆ ಅಪ್ಪಿ ತಪ್ಪಿ ಅಲ್ಲಿ ಇರ್ತೀನಿ ಅಲ್ವಾದ್ರೂ ಅಲ್ಲಿ ಬರಲ್ಲ. 1 ಗಂಟೆ ಅಂತ ಮೀಟಿಂಗ್ ಬಿಡ್ತೀವಿ. ಅವ್ರ ಸ್ಟೋರಿ ಎಲ್ಲ ಹೇಳ್ತಾರೆ. ಅವ್ರು ಆಂಟಿ ಅವ್ರು 2 ಸ್ಟೋರಿ ಎಲ್ಲ ಹೇಳ್ತಾರೆ. ಅವರು 11 ಹೇಳಂಗಿಲ್ಲ. ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಗೊತ್ತು ನನಗೆ. ಅನ್ಬಿಟ್ಟು ಶೇರ್ ಮಾಡ್ತಾರೆ. ಆಂಟಿಗೆ ಹೇಳಿಲ್ಲ ನಾನು. ಅವಿಗೆ ಮಾತಾಡೋ ಟೈಮಲ್ಲಿ ಸುಮ್ಮನೆ ಅವ್ರು ಫೋನ್ ಮಾಡಿದ್ರು, ಇವ್ರು ಫೋನ್ ಮಾಡೋದು. ನಾನು ಫೋಟೋ ತೆಗಿಬಿಟ್ಟ. ಅದು ಹೂ ಕೊಡಿ ಹಿಂಗೆ ನಾಳೆ ಮಾಡ ಈಗ ಎಲ್ಲಿದ್ದೀರಿ? ಬೆಂಗಳೂರಲ್ಲಿ ನಾವು 2 ಹೂವಿನ ಕೊಡು. ಅಯ್ಯಾರ ದೇವ್ರ ಮೇಲೆ ಅಮ್ಮಲ್ಲಿ ಕೊಡು. ಅಮ್ಮಲ್ಲಿ ಕೊಡಿ. ದೇವ್ರ ಹಾಕಿರ್ತೀರಿ. 2 ಹೂವಿನ ಬೇಕು ಕೊಡ್ತೀನಿ ಅಂತೀರ. ಮಾಡ್ಕೊಡ್ಬೇಕು ನಾವು ಮನೆಯವ್ರ. ಒಂದೊಂದ್ಸರಿ ದೇವ್ರ ವಸ್ತುಗಳು ಮಾಡೋರು ಶಿಲ್ಪಿಗಳು ಅಂತಾರೆ. ವಿಶ್ವಕರ್ಮರು ಅಂತಾರೆ, ಶಿಲ್ಪಿಗಳು ಅಂತೀವಿ ನಾವು. ಅವ್ರನ್ನ ಚಿಕ್ಕಪ್ಪ ಅಂತ ಕರಿತೀವಿ. ನೀವು ನೋಡ್ಬಿಡಿ ದೇವ್ರಿಗೆ ಆಯ್ಕೆ ಕೊಡಲಿ. ಇನ್ನೂ ಲಕ್ಷಾಂತರ ಸಾವಿರಾರು ದೇವ್ರುಗಳನ್ನ ಆಟ ಮಾಡ್ಕೊಡೋ ಶಕ್ತಿ ಮತ್ತು ಅದನ್ನು ಜೀವಗಳ ಕೊಡೋ ಶಕ್ತಿ ನಿಮ್ಮ ದೇವ್ರು ಕೊಡಲಿ. ಅಯ್ಯ ನಿಮ್ಮ ಇದು ಹೂವಿನ ಆಗ್ತಿರೋದು ಶ್ರೀಕಾಂತಗೋಸ್ಕರ ಗೊತ್ತಾಯ್ತಾ? ನಮ್ಮ ಹೆಸರು ಬರ್ಬಾರ್ದು, ದೇವರ ಬೆಳಗಾವಿಯಿಂದ ಹತ್ತು ಬರುತ್ತೆ ನನಗೆ.
ಬೆಂಗಳೂರಿಗೆ ನಮಗೆ ಅಂತರ ಬರೋದು ಬೆಳಗಾವಿಯಿಂದ, ಫೋಟೋ ಎಲ್ಲ ಬರೋದು ದಾವಣಗೆರೆಯಿಂದ, ಧಾರವಾಡದಿಂದ. ತಾಯಿ ಫೋನಲ್ಲೇ ಅಮ್ಮಗ ನಮ್ಮ ಮನೆಯವರು ಹರಕೆ ಮನಸ್ಸಲ್ಲಿ ಅನ್ಕೊಂಡಿದ್ರು, ಫೇಸ್ಬುಕ್ ಅಲ್ಲಿ ನೋಡಿ ಬೇಡ್ಕೊಂಡಿದ್ವಿ. ಅವ್ರ ಕಣ್ಣಲ್ಲಿ ರೆಟಿನಾ ಪ್ರಾಬ್ಲಮ್ ಆಗಿತ್ತು. ಅದನ್ನ ನಾವು ಡಾಕ್ಟ್ರಿಗೆ ತೋರಿಸಿದ್ರ ಆಪರೇಷನ್ ಮಾಡ್ತೀವಿ, ಸಕ್ಸಸ್ ಆಗುತ್ತಾ ಬಿಡುತ್ತಾ ನಾವು ಗ್ಯಾರಂಟಿ ಕೊಡಲ್ಲ ಅಂದಿದ್ರು. ಆದ್ರೆ ನಾವು ಆಕೆ ಅಮ್ಮನ ಮೇಲೆ ಭಾರ ಹಾಕಿ ನಾವು ನಮ್ಮ ಮನೆಯಾಗ ಆಪರೇಷನ್ ಮಾಡಿಸಿ 100% ಸಕ್ಸಸ್ ಆಗಿದೆ. ಇವರು ಯಾರು? ನಮ್ಮ ತಂಗಿ ನನ್ನ ತಂಗಿನವರು. ಆಯ್ತು ತಂಗಿ, ಇವರು ಬಾವ, ಬಾವ, ಇವರಿಬ್ರು ಬಾವ, ನಾವು ನೀವು ಅಕ್ಕ ತಂಗಿ ತಂಗಿ ಬಾವ. ಅಳವೆಯ ಮಗ ಇವನಿಗೆ ಒಂದು ಕನ್ನೆ ಸಿಕ್ಕಿದೆ. ಹೆಂಗ್ ಅಂತ ಅವ್ನು ಕ್ಲೀನ್ ಮಾಡಿ ರೊಕ್ಕ ಮುಷ್ಕರ ಆಯ್ತು. ಅವನೇ ಶ್ರವಣ್ ಕುಮಾರ್ ಅಂತ ನಿಮ್ಮ ಜನಾಂಗ. ಒಂದು ಹ್ಯಾಬಿಟ್ ಮಾಡೋದಿಲ್ಲ ಅವ್ನು ಏನು ಕೊಡೋದು ಹಿಂಗೆ ಇಲ್ಲ, ನಮ್ಮ ಯಜಮಾನ್ 3 ದಿನ ನಿದ್ದೆ ಮಾಡಿದ್ದಿಲ್ಲ ಅಣ್ಣ. ನಿದ್ದೆ ಮಾಡಿಲ್ವಾ? 3 ದಿನ ನಿದ್ದೆ ಕಣ್ಣಿ ನಿದ್ದಿಲ್ಲ, ಹೊಟ್ಟೆ ಗುರಿ ಸಂಕಟ ಅಂತ ಸುಮ್ಮನೆ ಏನೋ ತಾಡೋದು. ಈಗ ಅದ್ರ ಫೋನ್ನಾಗ ನೋಡ್ಕೊಂಡ ಅಯ್ಯಮ್ಮನೇ ಸರಂ ಪಟ್ಕೊಂತ 3 ದಿನ ಸರಂ ಪಟ್ಕೊಂಡಾಗ ತಿರ್ಗಿ ಆಮೇಲೆ 3 ದಿನ ಅದೇ ತರ ಮಾಡ್ತೀವಿ. 4ನೇ ದಿನದಾಗ ಅವಾಗ ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡಿ ನಾವು ಹೋಗಿ ಬಂದ್ಬಿಡೋಣ ನೋಡಿ, ಹೋಗಿ ಬಂದ್ಬಿಡೋಣ ನೋಡಿ, ನಾವು ಹೋಗಿ ಗಿರಿ ಮುಟ್ಟಿ ಬಂದ್ಬಿಡೋಣ ಅಂತೇಳಿ ಇವಾಗ 4 ತಿಂಗಳು ಇವನಿಗೆ ಆರಾಮಿಲ್ಲ. ಇಡೀ ಬಾಡಿನೇ ಕ್ಯಾನಿಂಗ್ ಮಾಡಿಸಿದ್ವಿ ನಮ್ಮ ಮಗ. ಮತ್ ನಮಗೆ ಮಗ ತರಲ್ಲ. ಹಂಗಾಗಿ ತಿರ್ಗಿ ಅದಕ್ಕೆ ಬಾರಪ್ಪ ಹೋಗಿ ಬರೋಣ, ಎಲ್ಲ ನಮ್ಮ ಮೇಲೆ ಬಾರ ಹಾಕಿ ಅಯ್ಯಮ್ಮ ಸರಂ ಪಟ್ಕೊಂಡ್ ಬಂದ್ಬಿಡೋಣ ಅಂತೇಳಿ ನಮ್ಮ ಫ್ಯಾಮಿಲಿನೂ ಬಂದಿವಿ. ಈಗ ಚೆನ್ನಾಗಿದ್ದೀರಾ? ಊರು ಸ್ವಂತ ಊರು ಅದು? ಸರಿ, ಏನು ಕೂಲಿ ಮಾಡ್ತಾರೆ? ಸ್ವಾಮಿ ಕೊಪ್ಪಳ ತನಕ ಬಂದ್ರೆ ನಮ್ಮ ಸೈಡ್ ಬಂದೇ ಹೋಗ್ಬೇಕು ಬೆಂಗಳೂರಿಗೆ. ಅವರು ಕೂಲಿ ಮಾಡೋದಾದ್ರೆ ತಗೊಳ್ಳಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಒಂದ್ಸರಿ ಹೇಳ್ತೀನಿ ನೋಡಿ, ಯಾವ ದೇವರು ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ, ಆ ಜಾತಿ ಈ ಜಾತಿ ಅನ್ನೋದಿಲ್ಲ. ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಗಂಡ್ಮಕ್ಳು ಹೆಣ್ಮಕ್ಳು ಮಂಡೆ ಕೊಟ್ಟು ನಮಸ್ಕಾರ ಮಾಡಿ, ಗಡಿಯಾರ ಟಿವಿ ಟೆಂಪೋಡಿ ಕ್ಷೇತ್ರದಲ್ಲಿ ದೊಡ್ಡ ಪವಾಡ ನಂಬಿಕೆ, ಎಳ್ಳದು ತೀರ್ಥ. ನಮ್ಗೇನು ಉಣ್ಣಕ್ ಮುದ್ದೆ, ಹೊರಗ್ ಬಟ್ಟೆ, ನಮ್ ಸುಖ ಕೊಡ್ಲಿ, ನಮ್ಗೆ ಆರೋಗ್ಯ ಕೊಡ್ಲಿ. ಇಲ್ಲ ಈಗೆಲ್ಲ ಹೆಂಗ್ ಗೊತ್ತಾ, ಚಿಲ್ಲರೆ ಹುಡುಕ್ತಾರೆ. ಮೊನ್ನೆ ಯಾರೋ ಒಬ್ರಿಗೆ 3/4 kg ಬಂಗಾರ ಸಿಕ್ಬಿಡ್ತಂತೆ. ಅವ್ನು ಚಿಲ್ಲರೆ ಹುಡುಕ್ತಾನೆ. ಅಯ್ಯೋ 5 ರೂಪಾಯಿ 5 ರೂಪಾಯಿ ಇಸ್ಕೊಂಡು ಹುಡುಗಿ ಒಮ್ಮೆ ಏನು ಹೇಳ್ಕೊಂಡು 5 ರೂಪಾಯಿ ಬಂದು ಯಾಕಮ್ಮ ಅಂದೆ. ಬಂಗಾರ ಸಿಕ್ಕಿತ್ತು, ಯಾರೋ ಪುಣ್ಯ ತಿನ್ನಂತ ಬಂದು ದೇವಸ್ಥಾನ ಜನಿಗೆ ಹಾಕೋದ ಬಡವ, ಅವಮ್ಮ 5 ಕೊಡುತ್ತಾವ. ದಿನ ಬೆಳಕರಿದ್ರು ಅಯ್ಯಮ್ಮನ ಧ್ಯಾನ, ಅಪ್ಪನಿದ್ರು ಅಯ್ಯಮ್ಮನ ಧ್ಯಾನ. ನೋಡಿ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಇಲ್ಲೇ, ಗಡಿಯಾರ ಟಿವಿ ಟೈಮ್ ಫೋಟೋ, ನಂಬಿಕೆ ಇದ್ರೆ ಮೈ ಮೇಲೆ ಅಂತರ. ಹೆಣ್ಮಕ್ಳು 3 ತಾಳೆ ಹಾಕಬಹುದು, ಕಟ್ ಮಾಡ್ಕೊಂಡು 3 ಆದ್ಮೇಲೆ ಗಂಡ್ಮಕ್ಳು ಒಳಗಿರ್ಲಿ. ಗಾಡಿಗೆ ಬೈಕಿಗೆ ಸಿಂಗಲ್ ಸ್ಟಿಕ್ಕರ್, ಕಾರಿಗೆ ಫಾಸ್ಟ್ ಆಗ್ತಾರೆ ಸ್ಟಿಕ್ಕರ್. ಅಕ್ಕಪಕ್ಕ ಮನೆ ಬಗ್ ನೋಡಬಹುದು. ತೀರ್ಥ ಕೊಡಿ, ತೀರ್ಥ ಭಾಳ ಕೆಲಸ ಮಾಡುತ್ತೆ. ಸಹಾಯ ಮಾಡ್ಬೇಕು ಅಂತ ಹೇಳಿ ಬನಪ್ರಕಾಶ್ ಅಂತ ಇದ್ದೀವಿ. ನೀವೆಲ್ಲ ಜಾತಿ ಕುದಾಡ್ತೀರಿ, ನಾನು ದತ್ತು ಮಗನೆಯ, ದತ್ತು ತಮ್ಮನೆಯ, ಊರಿಗೆ ಮುನಿಸ್ಗಳು ಒದೆ ಕೊಡ್ತಾನೆ ಅಂತ ತಮ್ಮ. ಒಂದ್ಸರಿ ಮನ್ಸು ಮಾಡಿದ್ರೆ 70-80 ಸಂಬಳ ಬರುತ್ತೆ. ದೇವ್ರ ಸೇವೆ ಮಾಡ್ಬೇಕು ಅಂತ ಬಂದಂತ ಪುಣ್ಯಾತ್ಮರು. ಜನಾಂಗ ಬಂದ್ರೆ ಗುರುಗುರು ಅಂತ ಹೇಳ್ತಾನೆ ಅಷ್ಟೇ. ನಾವು ಜನಾಂಗ ನೀವು ಹೇಳ್ಕೊಂತ ನಾವು ಹೇಳ್ಕೊಂಡಿದ್ರು ಅಂತಮ್ಮ. ಈ ದೇವಸ್ಥಾನ ಈ ದೇವ್ರ ಕುಣಿಯೋಕೆ ಮುಖ್ಯವಾದ ಕಾರಣ ಬಾನು ಅಂತ ಈ ದೇವಸ್ಥಾನ ಬೆಳೆಸಿ ಉದ್ಧಾರ ಮಾಡೋಕ್ಕೆ 4 ಜನ ನನಗೆ ನೋವು ಅನುಭವಿಸಿ ಬಂದು ಫೇಸ್ಬುಕ್ ಮಾಡಿ ಈ ಜಗತ್ತಿಗೆ ಬೆಳೆಸಿದಂಥ ಶಿವಣ್ಣ ಸನ್ಮಾನ ಅನ್ನೋದಕ್ಕಿಂತ ನಾನು ಮನಸ್ತೃಪ್ತಿ ಆಗ್ತೀನಿ ಅಷ್ಟೇ. ಸನ್ಮಾನ ಏನು ಮಾಡೋದಿಲ್ಲ. ಇಬ್ಬರು ತಮ್ಮಂದರು ನೀವು ಗುದ್ದಾಡ್ತೀರಿ. ಗೌಡ್ರು, ಲಿಂಗಾಯತರು, ಕೂರುಬ್ರು, ಆಚಾರ್ಯರು, ಅಲ್ಲಿ SC ST ಅಲ್ಲಾರ ಜಾತಿ, ಅಲ್ಲಿ ಮುಸ್ಲಿಮ್ಸ್ ಅವರು ಎಲ್ಲ ಜಾತಿ. ನೀವು ಹೆಂಗಿದ್ದೀರಾ? ನಿಮ್ಗೆ ಗುದ್ದಾಡ್ತೀರಾ? ನಮ್ಮದು ಸಂಘ ಇದೆ, ಹೆಂಗೆ ಗೊತ್ತಾ, ಅಪ್ಪ ಅಮ್ಮನ ಸಾಕ ಸಂಘ, ಕಂಡ ಮನೆ ಬಗ್ನೋಗೋಡ ಸಂಘ ಅಂತ. ನಿಮ್ಮ ಒಂದು ಸಂಘ ಮಾರ್ಕೆಟ್ ಅಧ್ಯಕ್ಷ ಮಾಡ್ಕೊಂಡು ನಾವು ಬಾಸು ಅಂತ ಅವನೇನು ಪಡೆ ಕೊಡಿಯೋದು, ಹೋಳಿಗೆಲ್ಲ ಪೂಜಾರೋದು ಮಾಡ್ತೀರಿ. ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿ ನಿಮ್ಮ 3 ರೋಡ್ ರೆಡಿ ಮಾಡಿಸ್ಕೊಳ್ಳಿ, ನಿಮ್ಮ 3 ಶಾಲೆ ರೆಡಿ ಮಾಡಿಸ್ಕೊಳ್ಳಿ. DJ ಹಾಕಿ ಕುಣಿಯೋ ಬಂದು ಒಂದು ಬೋರ್ ಹಾಕ್ಕೊಳ್ಳಿ. ಬೇಸಿಗೆಕಾಲ ಕುಡಿಯೋ ನೀರು ಬರುತ್ತೆ. ನೀವು ಫಿಲ್ಟರ್ ನೀರು ಕುಡೀರಿ. ನಮ್ಮಂಥ ಬಡಪಾಯಿಗಳು ದನ ಕರುಗಳು ಫಿಲ್ಟರ್ ನೀರು ಕುಡಿತೀವಿ. ದಯವಿಟ್ಟು ಮಾಡ್ತೀರಾ ಮಾಡಲ್ವಾ? ಕೈ ಗಂಜಿ ಇದು ಮನಸ್ಫೂರ್ತಿಯಾಗಿ ಸನ್ಮಾನ ಅನ್ನೋದಕ್ಕಿಂತ ನನಗೊಂದು ತೃಪ್ತಿಗೋಸ್ಕರ ಅಷ್ಟೇ ಹಾಕಿದ್ದು. ಅವರ ಬನು ನಿಮ್ಮ ಸೇವೆಗೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಒಂದೇ 1 ರೂಪಾಯಿ ಮೋಸ, ಒಂದು ಸುಳ್ಳಿಲ್ಲದಿದ್ದಾರೆ ಇರಲ್ಲ. ಇನ್ನೂ ಗ್ಯಾಂಗ್ ಇದೆ, ಗೌತಮ್ ಅಂತ ಕಣ್ಣು ಬರುತ್ತೆ, ಅವನೇ ಎಡಿಟ್ ಮಾಡೋದು. ಚಿಕ್ಕನಾಯಕನ ಹುಡುಗ ಮಾತು ಬರುತ್ತೆ, ಅವನೇ ಅರೆ ಬಡಿಯೋದು. ಇವರಪ್ಪ ಕಾರ್ಪೆಂಟ್ರು. ಎಂತೆಂಥರಿದ್ದಾರೆ ಅಂತ ಕೇಳ್ಬಿಟ್ರೆ ನನಗೆ ತಲೆ ಕೆಡುತ್ತೆ. ಎಲ್ಲ ಅವಳ ಚಿಂತಾಮಣಿ ರೆಡಿ ಮಾಡೋದು ಕಣ್ಣು ಬಂದವೆ ಅಂತ. ಕಿಡ್ನಿ ಫೇಲ್ ಭಟ್ರು. ಇನ್ನು ಹೇಳ್ತಾ ಹೋದ್ರೆ ಅದು TV ಸಿನಿಮಾಗಳಲ್ಲಿ ಕಥೆಗಳು ಕೇಳಿದ್ವಿ ಅಲ್ಲ ಪಾಪ, ಹಂಗೆ ನಡೀತಾ ಇದೆ ಇವತ್ತು. ಕೆಲ ಮುಖ್ಯವಾದ ಕಾರಣ ಇವರೇ. ನಾನು ನಮಸ್ಕಾರ ಮಾಡ್ತೀನಿ, ನೀವು ನಮಸ್ಕಾರ ಮಾಡಿ. ಅಲ್ಲ, ಬೆನ್ನಿಂದೆ ಬಂದರೋದಕ್ಕಿಂತ ಇದ್ರೊಳಗೆ ದೊಡ್ಡವರು ಅಂತ ನಾನು ನಂಬಿರೋದು. ಎರಡೇ ಬೆನ್ನಿಂದ ಬಂದರೆ ಹಿಂದೆ ಮುಂದೆ ಹುಡ್ತಾರಲ್ಲ, ಆಗೋದಿಲ್ಲ. ಬೆನ್ಗಾವಲು ನಿಂತ್ಕೊಂಡಿದ್ದಾರಲ್ಲ, ಇವರೆಲ್ಲ ಬೆನ್ಗಾವಲು.
ನಾನು ಕನ್ಸಾರ ಬಗ್ಗೆ ಅನುಮಾನ ಪಡೋದು ಬೈಗ ಸಿಟ್ಟು ಬಂದ ಬೈತೀನೇನಪ್ಪ ಆದರೆ ಮರೆಯಂಗಿಲ್ಲ. ಸರಿ ನೋಡಿ ಅವತ್ತಿನ ಹೋಗ್ಬೇಕಿತ್ತು, ಹೋಗೇ ಇಲ್ಲ ಅವನು. ಸರಿ ನಮ್ಮ ದೇವಸ್ಥಾನದಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಸೇರಿಸಿ ಮನಸ್ಬಿಟ್ಟು ಅವ್ನಿಗೆ ಸೇರಿಸಿ ಜೋಳ ಕಾಣೋ ಕೈಗಳು ಸಾವಿರ ಇದ್ದಾರೆ. ಕಲ್ಲು ಇಕ್ತಾರಿದ್ದಾರೆ, ಮಣ್ಣು ಹೋಗ್ತಾರಿದ್ದಾರೆ, ದುಡ್ಡು ಹಾಕ್ತಾರಿದ್ದಾರೆ, ಅಂಶಾನ್ ತಂದಾರಿದ್ದಾರೆ, ಯೂಟ್ಯೂಬ್ ಮಾಡೋರಿದ್ದಾರೆ, ಫೇಸ್ಬುಕ್ ಮಾಡೋದು. ನನ್ನಂತೂ ಪ್ರಪಂಚಕ್ಕೆ ಅವರಾರ ಬೆಳೆಸ್ತಾರೆ ಅಣ್ಣ ಅಣ್ಣ ಅಂತ. ಇದೆಲ್ಲ ಬರೋಕ್ಕೆ ಕಾರಣ ಯೂಟ್ಯೂಬ್ ಫೇಸ್ಬುಕ್ ಮಾಡ್ತಿದ್ರು, ಶೇರ್ ಮಾಡೋ ಅಂತಕ್ಕಂಥ ಯಾರಿದ್ದೀರಿ, ಲೈಕ್ ಮಾಡಿರಿ, ನಿಮಗೆಲ್ಲ ₹1 ಕಾಣಿಕೆ ತೆಗೊಳ್ಳೋ ಒಂದು ದುಡ್ಡು ಯಾರು ಹಾಕೋದಿರಿ. ನನ್ನ ತಂಗಿ ಕಡೆ ಸೀರೆ ತಂದೆ ನಿಮಗೆಲ್ಲ ನಮಸ್ಕಾರ. ಒಂದೇ ಒಂದು ವಿನಂತಿ, ಹಿಂಗೆ ಹೇಳ್ಬಿಡ್ತೀನಿ ನನ್ನ ತಂಗಿ ಕಡೆಯಿಂದ ಬೆಲೆ ಆಗ್ಬೇಕಂತ. ಇದರ ಈ ಸೀರೆ ಇದು ಸಾಮಾನ್ಯವಾಗಿ ರೇಟ್ ಎಷ್ಟು ಇದು 200 ಕನ್ನಡ ಮಾತಾಡಮ್ಮ ಪ್ಲೀಸ್, ಸ್ವಲ್ಪ ಕನ್ನಡ ಉಳಿಸಿಯಮ್ಮ. ಕನ್ನಡ ಅಭಿಮಾನಿ ಇದೆಲ್ಲ ಫಸ್ಟ್ ನಾವು ಆಮೇಲೆ ಬೇರೆಯವರು. ಇಲ್ಲಿ ನೋಡಿ ಈ ಥರ ಇದು ₹200. ಇದೇ ಸೀರೆ ಅಮ್ಮಪ್ಪ ಈ ಥರ ಸಿಗುತ್ತೆ ₹200. ಇದು ಉಡ್ಬೋದು. ಇದು ಈ ಸಾಮಾನ್ಯ ಚಿಕ್ಕದವ್ರು ನಂಗೆ ಗೊತ್ತಾಗಲ್ಲ, ಕೊಟ್ಬಿಟ್ಟಿರ್ತೀನಿ ಯಾರಿಗಾರ, ಅವ್ರ ಮನೆಗೆ ಬೈಕ್ ಅಂತಾರೆ ಎಂತ ಸೀರೆ ಕೊಟ್ಟಾನೆ ಅಂತ, ನಂಗೆ ಗೊತ್ತಿರೋದಿಲ್ಲ. ಇದೇ ದುಡ್ಡು ನಾನು ₹100 ಸಿಗುತ್ತೆ ಮಾಮೂಲಿ ಸರ್. ಕೇಳಿ ಬಂಗಾರ ಇನ್ಮೇಲೆ ದೇವ್ರಿಗೆ ಏನು ಬರ್ದು ಬಂಗಾರ ಉಡೋ ಸೀರೆ ಕೊಡ್ರಿ ಅಂತ ಹೇಳಿ. ದೇವ್ರು ಉಡೋದಿಲ್ಲ, ದೇವ್ರಿಗೆ ನಾರ್ಮಲ್ ಕೊಡ್ತೀವಿ. ನಾರ್ಮಲ್ ಸೀರೆ ₹100 ಸಿಗುತ್ತೆ ಬನ್ನಿ, ಏನು ತರಕ್ಕೆ ₹1 ಹಾಕಿ. ಇನ್ನು ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಬೆಳ್ಳಿ ತೊಟ್ರು ಇವೆಲ್ಲ ತಗೊಂಬತ್ತೀರಿ. ಅದು ಕರಸಕ್ಕೂ ಬರೋದಿಲ್ಲ, ಹೇಳುತ್ತೆ ಅದು ಕರಸಕ್ಕೂ ಬರೋದಿಲ್ಲ, ಅದು ಬರೋದಿಲ್ಲ. ₹1000 ಕೊಟ್ಟು ತಗೊಂಬತ್ತೀರಿ. ನೀವು ₹10 ಹಾಕೋಗಿ ಇನ್ನು ಮಿಕ್ಕಿದ್ದು ₹100 ಹಾಕಿ. ಇಲ್ಲಿ ಮಿಕ್ಕಿದ್ದ ನಿಮ್ಮ ಮನೆ ಮಕ್ಕಳಿಗೆ ನಿಮ್ಮ ಅಪ್ಪ ಉಪಯೋಗ. ಯಾಕಂದ್ರೆ ಅಲ್ಲಿ ಅಂಗಡಿ ಮೋಸ ಮಾಡ್ತಾರೆ. 80% ತೆಗೆದಿರುತ್ತೆ, 20% ಬೆಳ್ಳಿ ಇರುತ್ತೆ. ತರಬಾಡಿಂದಿಲ್ಲ, ಅದನ್ನ ಯಾಕೆ ವೇಸ್ಟ್ ಮಾಡ್ತೀರಾ ಅಂತೆ. ದೇವರು ಬಂಗಾರ ಹಾಕು, ಬೆಳ್ಳಿ ಹಾಕು, ಮರಿ ಕಡಿ, ಚಿಕನ್ ಕಡಿ ಅಂದಿಲ್ಲ. ₹5000 ತಂದು ದೇವ್ರು ಹಾಕೋನಲ್ಲ, ₹5000 ಹೂ ಮಾರ್ಕೊಂಡು ಮನೆ ಸಂಸಾರ ಹಾಕೋದು ಹೆಣ್ಮಕ್ಳ. ₹10,000 ಎಣ್ಣೆ ಕೊಡ್ಕೊಂಡು ಮಜಾ ಮಾಡೋ ಗಂಡು ಮಕ್ಳ, ಎಣ್ಣೆ ಹೊಡೆದು ಪಟಾಕಿ ಹೊಡಿಸೋದು ಕನ್ನ ಮನೆಗೆ ಎಸೆ ಬದಲು ₹10,000 ಬದುಕೋದು ಗೊತ್ತಿಲ್ಲ. ಹಿಂದೆ ಬಂದು ಬದುಕಲ್ಲ. ದೇವಸ್ಥಾನ ಯಾವ ದೇವ್ರು ಮರಿ ಕಡಿ ಗುರಿ ಕಡಿ ಅಂದಿಲ್ಲ. ಆಯ್ತಾ ಬರೀ ಎಲ್ಲ ಹೋಗಿ ಆಮೇಲೆ ಹೋಗಿ. ಅಕ್ಕನ ಪಾಪು ಆಗಿತ್ತು. ಡೆಲಿವರಿ ಆದ ತಕ್ಷಣ ಬ್ಲಡ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅಕ್ಕನೊಂದು ಹಾಸ್ಪಿಟಲಲ್ಲಿ ಇಟ್ಟಿದ್ರು, ಪಾಪನೊಂದು ಹಾಸ್ಪಿಟಲಲ್ಲಿ ಇಟ್ಟಿದ್ರು. ಆವಾಗ ಬ್ಲಡ್ ಜಾಸ್ತಿ ಆಗಿದೆ ಹಂಗೆ ಅಂತ ಪಾಪನೇ ಅಕ್ಕನಿಗೆ ಕೊಟ್ಟಿರಲಿಲ್ಲ. ತುಂಬ ಟೆನ್ಷನ್ ಆಗಿಬಿಟ್ಟು ಮತ್ತೆ ಏನೇನೋ ನೆಗೆಟಿವ್ ಥಾಟ್ಸೇ ಹೇಳೋರು ಹಾಸ್ಪಿಟಲಲ್ಲಿ. ಆಮೇಲೆ ನಮ್ಮ ಅಕ್ಕ ಇದ್ದಿದ್ದು ಕೈ ಮುಕ್ಕೊಬಿಡು ದುರ್ಗಮ್ಮಂಗೆ, ಮತ್ತು ಹುಷಾರಾಯಿತು ಅಂದರೆ ಮಡ್ಲಕ್ಕೆ ಕೊಡ್ತೀನಿ, ಮತ್ತು ಅಲ್ಲಿ ಬಂದು ಹೇಳ್ತೀನಿ ಅಂತ ಹೇಳ್ಬಿಡು ಅಂತ ಅಂದ್ಲು. ಅಲ್ಲೇ ಕೈ ಮುಕ್ಕೊಂಡ ತಕ್ಷಣ ಆಮೇಲೆ 2 ದಿನ ಆದಮೇಲೆ ಪಾಪು ಆರಾಮಿದೆ ಅಂತ ಹೇಳಿದರು. ಆಮೇಲೆ ಪಾಪು ಚೆನ್ನಾಗಿದೆ ಅಂದರು. ಮತ್ತು ನಾನು ಅಲ್ಲಿ ಹಾಸ್ಪಿಟಲಲ್ಲಿ ಹೋದೆ ನೈಟ್ ಹೋಗಿ ಮತ್ತೆ ಮಾರ್ನಿಂಗ್ ನಮ್ಮ ಅಕ್ಕ ತುಂಬ ಟೆನ್ಷನ್ ಆಗಿಬಿಟ್ಲು, ಪಾಪು ಕೈ ಕೊಟ್ಟಿಲ್ಲ ಇನ್ನು ಅಂತ. ಅಮ್ಮ ನಾಳೆನೇ ಡಿಸ್ಚಾರ್ಜ್ ಆಗೋಂಗೆ ಮಾಡಿಬಿಡಮ್ಮ, ಅಕ್ಕ ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಪಾಪುನೂ ಹೆಲ್ತಿ ಆಗಿತ್ತು. ನಾನು ಅಂದ್ಕೊಂಡಿದ್ದ ದಿನನೇ ನಾಳೆನೇ ಡಿಸ್ಚಾರ್ಜ್ ಅಂದರೆ ನಾಳೆನೇ ಡಿಸ್ಚಾರ್ಜ್ ಆಗಿ ಇಬ್ಬರು ಆರಾಮಾಗಿ ಮನೆಗೆ ಬಂದರು. ಯಾವ ಬೆಂಗಳೂರು. ಇನ್ನು ನನಗೇನು ತಂದ ಅಣ್ಣಂಗೆ ಇತ್ತ ತಂಗಿ ಯಾರು ಬರ್ಬಾರ್ದಪ್ಪ, ಬರೀ ನೋಡಿ ಎಲ್ಲ ದೋಚೋಣಕ್ಕೆ ಬರೋದು. ಇವ್ರಕಂದ ಇದೇ ಥರ ಸೀರೆ ₹100 ₹200 ಸಿಗುತ್ತೆ ಕಂದ. ಇದಿಲ್ಲ ಅಂದ್ರೆ ಈಗ ₹100 ಸಿಗುತ್ತೆ. ಯಾರಿಗಾರ ಇರ್ಲಿಕ್ಕಂದ್ರೆ ಈಗ ನೆಕ್ಸ್ಟ್ ಹಂಗೆ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತ.